ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ! ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕಿನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಅಂತ ನಮ್ಮ ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಮಹಿಳೆಯನ್ನು ಉನ್ನತ ಸ್ಥಾನಕ್ಕೇರಿಸಿ ವರ್ಣಿಸಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಸಮಸ್ತ ಆಹಾ ಎಂಥ ರುಚಿ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ. ಮಹಿಳೆ ಅಂದಮೇಲೆ ಎಲ್ಲ ಕ್ಷೇತ್ರದಲ್ಲೂ ಈಗ ಮುಂದುವರೆದಿದ್ದಾಳೆ. ಆದರೂ ಕೂಡ ಮುಂಚೆಯಿಂದ ನಮ್ಮ ಅಜ್ಜಿ, ಅಕ್ಕ, ತಂಗಿ, ಅಮ್ಮ ಎಲ್ಲರ ಕೈ ರುಚಿ ಅದು ಸ್ವರ್ಗವೇ ಸರಿ. ಇನ್ನು ಅಡುಗೆಯನ್ನು ವಿಶೇಷವಾಗಿ ಸಾಂಪ್ರದಾಯಿಕವಾಗಿ ಮಾಡಿದರೆ ಹೇಗಿರುತ್ತೆ? ಸಾಂಪ್ರದಾಯಿಕವಾಗಿ ಅಂದರೆ ಹೇಗೆ ಅಂತೀರಾ? ಬರೀ ಅಡುಗೆಗಳು ಮಾತ್ರ ಸಾಂಪ್ರದಾಯಿಕ ಅಲ್ಲ, ಮಾಡುವ ವಿಧಾನ ಕೂಡ ಸಾಂಪ್ರದಾಯಿಕವಾಗಿ ಮಾಡೋದು ನಿಂತೇ ಹೋಗಿದೆ. ಅಂಥ ಒಂದು ಪ್ರಯತ್ನ ಇವತ್ತು ನಮ್ಮ ಸಂಚಿಕೆಯಲ್ಲಿದೆ. ಬನ್ನಿ ಹಾಗಾದರೆ ವೀಕ್ಷಕರೇ, ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದರೆ ಹೇಗಿರುತ್ತೆ ರುಚಿ ನೋಡೋಣ. ಹಾಗೆ ನಮ್ಮ ಅತಿಥಿಯನ್ನು ಕೂಡ ಸ್ವಾಗತಿಸೋಣ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ವಿದ್ಯಾರಾಣಿಯವರು. ಪ್ರೊಫೆಷನಲ್ ಆಗಿ ಹೋಮಿಯೋಪತಿ ಡಾಕ್ಟರು, ಆದರೆ ಅವರಿಗೆ ಆಸಕ್ತಿ ಇರೋದು ನೈಸರ್ಗಿಕವಾಗಿ ಬೆಳೆಯುವಂಥ ಗಿಡ ಮರಗಳಿರ್ಬೋದು, ಪ್ರಕೃತಿಯನ್ನು ಉಳಿಸುವಂಥದ್ದಿರ್ಬೋದು, ಇನ್ನು ಗೊಬ್ಬರ ಮನೆಯಲ್ಲೇ ಗೊಬ್ಬರ ತಯಾರಿಸಿ ಗಿಡಗಳನ್ನು ಬೆಳೆಸಿ, ಇನ್ನು ಸಮಾಜಕ್ಕೂ ಕೂಡ ಒಂದು ಈಕೋ ಫ್ರೆಂಡ್ಲಿ, ಪ್ಲಾಸ್ಟಿಕ್ ಮುಕ್ತ ಇದನ್ನು ಎಲ್ಲ ಕೆಲಸಗಳಿಗಾಗಿ ಅವರು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಕೃತಿಯ ಮಡಿಲಲ್ಲಿ ಅವ್ರ ಮನೆಯಲ್ಲಿದ್ದೀವಿ. ಬನ್ನಿ ಅವ್ರನ್ನ ಕೇಳೋಣ, ಹೇಗೆ ಸಾಧ್ಯವಾಯಿತು ಇದೆಲ್ಲ ಅಂತ ನನಗೆ ಕುತೂಹಲ ಇದೆ. ಏಕೆಂದರೆ ನಗರೀಕರಣದ ಈ ಒಂದು ಹಾದಿಯಲ್ಲಿ ಈ ನೈಸರ್ಗೀಕರಣ ಹೇಗೆ ಸಾಧ್ಯ ಆಯಿತು? ಅದೊಂದು ಗಾದೆ ಮಾತಿದೆ, ಮನಸ್ಸಿದ್ದರೆ ಮಾರ್ಗ ಅಂತ. ನಮಗೆ ಒಂದು ಮನಸ್ಸಿರಬೇಕು, ಆಮೇಲೆ ಪ್ರಕೃತಿ ಬಗ್ಗೆ ನಮಗೆ ಚಿಕ್ಕಂದಿನಿಂದ ಒಂದು ಕಾಳಜಿ, ಪ್ರೀತಿ ಎಲ್ಲ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಆಮೇಲೆ ನಮ್ಮ ಮೊದಲಿನಿಂದನೂ ನಮ್ದು ಕೃಷಿ ಪ್ರಧಾನವಾದ ಮನೆ ಇರೋದಿತ್ತು. ಹಿಂಗಾಗಿ ಅದು ನಮ್ಮನ್ನು ಬಿಟ್ಟೇ ಇಲ್ಲ, ಮೊದಲಿನಿಂದ ನಂಟು ಇರೋದ್ರಿಂದ ನಾವು ಎಲ್ಲಿ ಹೋದ್ರೂ ನಮಗೆ ಸಾಧ್ಯ ಆದಷ್ಟು ನಮ್ಮ ಸುತ್ತಲೂ ಒಂದು ಸ್ವಲ್ಪ ಹಸಿರನ್ನ ಉಳಿಸಿ ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ಥರ ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ. ಯಾರದೇ ಹಿತ್ತಲು ಒಂದು ಸ್ವಲ್ಪ ಜಾಗ ಇದ್ರೆ ಈ ರೀತಿ ನಾವು ಒಲೆ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಅಡುಗೆ ಮನೆಯೂ ಸೆಟಪ್ ಆಗಿಬಿಟ್ಟಿದೆ. ಹಿತ್ತಾಳೆದು, ಕಂಚಿಂದು, ಕಬ್ಬಿಣದ್ದು ಎಲ್ಲ ರೀತಿಯ ಸಾಮಗ್ರಿಗಳು ಕೂಡ ಇದೆ. ಇದು ಸಾಧ್ಯ ಆಗತ್ತೆ ಅಂತ ನೀವು ಹೇಳ್ತೀರಾ? ಎಲ್ಲರಿಗೂ ಸಾಧ್ಯ ಆಗುತ್ತೆ, ಮನ್ಸು ಮಾಡ್ಬೇಕಷ್ಟೇ. ಹಂಗಂತೀರಾ? ಸೂಪರ್ ಸೂಪರ್. ಎಲ್ಲರಿಗೂ ನೀವು ಮಾದರಿ ಅಂತ ಹೇಳಬೇಕು. ಅಡುಗೆ ಮನೆಯಲ್ಲಿ ಮಹಿಳೆ ಬರೀ ಅಡುಗೆ ಮಾಡೋದಷ್ಟೇ ಅಲ್ಲ, ಅಡುಗೆ ಕಸದಿಂದ ರಸ ಗೊಬ್ಬರವನ್ನು ಕೂಡ ನಾವು ತಯಾರಿಸ್ಬೋದು ಮತ್ತು ದಿನನಿತ್ಯ ಉಪಯೋಗಿಸ್ಬೋದು ಅಂತ ಹೇಳ್ತೀರಾ. ಹಾಗಾದ್ರೆ ಇವತ್ತು ನಮ್ಮ ಆಹಾ ಎಂಥ ರುಚಿಗೆ ಅಡುಗೆ ಒಲೆ ಮೇಲೆ ಮಾಡಕ್ಕೆ ರೆಡಿ ಇದ್ದೀರಾ? ಅದೇ ಇವಾಗ ನಾವು ಹಳೆ ಕಾಲದಲ್ಲಿ ಮರೆತು ಹೋಗಿರೋ ಅಂಬಲಿ, ಆಮೇಲೆ ಮುಟಗಿ ಅಂತ, ಇದು ಎಲ್ಲರ ಬಾಲ್ಯದ ಒಂದು ಸವಿ ನೆನಪು. ಉತ್ತರ ಕರ್ನಾಟಕದ ಜನರದ್ದು ಬಾಲ್ಯದ ಒಂದು ಸವಿ ನೆನಪು. ಅಜ್ಜಿ ಮನೆಯಲ್ಲಿ ತಾಯಿ ಮನೆ ಕೈಯಿಂದ ಅಜ್ಜಿ ತಾಯಿ ಎಲ್ಲ ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ ತಟ್ಟುವಾಗ ನಾವು ಮುಟಗಿಯನ್ನು ಮಾಡಿ ತಿನ್ನೋ ಅದೊಂದು ಸವಿಯನ್ನ ನೆನೆಸ್ಕೊಂಡ್ರೆ ಒಂಥರ ಬಾಯಲ್ಲಿ ನೀರು ಬರುತ್ತೆ. ಸೊ ಅದನ್ನ ಇವತ್ತು ಜನರಿಗೆ ಹೇಳ್ಕೊಡ್ಬೇಕು. ಎಸ್, ಖಂಡಿತವಾಗಿ. ನಾನಂತೂ ಈ ಮುಟ್ಟಿಗೆಗೋಸ್ಕರ ಕಾಯ್ತಾ ಇದ್ದೀನಿ, ನಂದು ಫೇವ್ರೇಟ್. ಸೊ ತಡ ಮಾಡದೆ ಬೇಗ ಶುರು ಮಾಡ್ಬಿಡೋಣ ಹಾಗಿದ್ರೆ, ಸರಿನಾ? ಓಕೆ. ಸೊ ಮೊದಲು ಒಲೆ ಹಚ್ಕೊತಿದ್ದೀರಾ? ಎಲ್ಲ ಸೌದೆ ಇದೆ, ಇನ್ನೇನೇನೋ ಬೆಂಡುಗಳಲ್ಲಿ ಇದೆ. ಒಲೆಯಲ್ಲಿ ತುಂಬಾ ನಿಧಾನವಾಗಿ ಅಡಿಗೆ ಆಗುತ್ತೆ, ಅದಕ್ಕೆ ಅದ್ರದ್ದು ಒಂಥರ ರುಚಿನೇ ಬೇರೆ ಅಲ್ವಾ? ಸ್ಲೋ ಕುಕಿಂಗ್, ನಿಧಾನವಾಗಿ ಪ್ರಧಾನ ಅನ್ನೋ ಹಾಗೆ ಈಗೆಲ್ಲ ಅಡುಗೆನೂ ನಿಧಾನ ಆಗ್ಬೇಕು ಅಂತಾನೆ ಹೇಳ್ತಾರೆ. ಹೌದೌದು. ವೈಜ್ಞಾನಿಕವಾಗಿ ಕೂಡ ಅಡುಗೆ ನಿಧಾನವಾಗಿ ಆದ್ರೆ ಅದರ ಒಂದು ಆರೋಗ್ಯದಾಯಕವಾದಂತಹ ಎಲ್ಲ ಅಂಶಗಳು ಅದರಲ್ಲಿ ಸೇರುತ್ತೆ. ಹೌದು. ನೋಡಿ ಒಲೆ ಎಷ್ಟು ಚೆನ್ನಾಗಿ ಒಲೆ ಉರಿತಾ ಇದೆ. ಹಂಚಿಟ್ವಿ. ವಾವ್, ಬ್ಯೂಟಿಫುಲ್. ಅದಕ್ಕೆ ಹೇಳಿದ್ವಲ್ರಿ, ಮನಸ್ಸಿದ್ರೆ ಮಾರ್ಗ ಅಂತ. ಸೊ ಜೋಳದ ಹಿಟ್ಟು ಇದನ್ನ ಎಲ್ಲ ಜರಡಿ ಹಿಡ್ಕೊಂಡು ಇಟ್ಟಿದ್ದೀನಿ, ರೆಡಿ ಮಾಡಿ. ಒಂದು 3 ರೊಟ್ಟಿ ಸಾಕಲ್ಲ? 3 ರೊಟ್ಟಿಗೆ ಅಂದ್ರೆ ಇಷ್ಟು ಇಟ್ಟಬೇಕಾಗತ್ತೆ. ಸೊ ಜೋಳ ನಿಮ್ಮೂರಿಂದಾನೆ? ನಮ್ಮೂರಿಂದಾನೆ. ಎಲ್ಲ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಊರಿಂದಾನೆ ತಗೊಂಡ್ಬರ್ತೀವಿ. ಬಿಸಿ ಬಿಸಿ ನೀರು ತುಂಬಾ ಬಿಸಿ ಇದೆ. ಇದು ಜರಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದು. ಮೂಲತಃ ಯಾವುದು ನಿಮ್ಮೂರು? ನಮ್ದು ಹಾವೇರಿ ಹತ್ರ ಹೊಂಬಾರ್ಡಿ ಅಂತ. ಹೊಂಬಾರ್ಡಿ ತಂದೆಯವ್ರ ಊರು. ಅಲ್ಲಿ ನಮ್ದು ಮೂಲತಃ ಎಲ್ಲ ಇದೆ, ಕೃಷಿ ಪ್ರಧಾನವಾದ ಕುಟುಂಬ.
ಹೀಗಾಗಿ ನಮಗೆ ಇದೆಲ್ಲ ಮೊದಲಿಂದನೂ ನಾವು ಆಧುನಿಕ ಇದಕ್ಕೆ ಮಾಡರ್ನ್ ಲೈಫಿಗೆ ಹೊಂದ್ಕೊಳ್ಳೋಕ್ಕಿಂತ ಅದರಲ್ಲೇ ನನಗೆ ತುಂಬ ಇಷ್ಟ ಅಂದ್ಕೊಂಡು ನಾವು ಸ್ವಲ್ಪ ಅದನ್ನು ಎರಡನ್ನೂ ಹೊಂದಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಳೇದು ಹೊಸದು ಎಲ್ಲ ಹೊಸ ಚಿಗುರು ಹಳೆ ಬೇರು ಕೂಡಿದರೆ ಮರ ಸೊಗಸು ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮ ಜೀವನ ಕೂಡ ಸೊಗಸಾಗಿರುತ್ತೆ. ಹೌದೌದು, ಆಧುನಿಕತೆಗೂ ಹೊಂದ್ಕೊಂಡು ಸಾಂಪ್ರದಾಯಿಕವಾಗಿ ಬಿಡದೆ. ಆಮೇಲೆ ನಮ್ಮ ಮಕ್ಕಳಿಗೂ ಸಂಸ್ಕಾರಗಳನ್ನು ಕಲಿಸೋದು ತುಂಬ ಮುಖ್ಯ. ನಿಜ, ನಾವೇ ಮರೆತ್ಕೊಂಡು ಹೋಗ್ಬಿಟ್ರೆ ಅವರಿಗೆ ಗೊತ್ತಾಗಲ್ಲ. ನಾವು ಮುಟ್ಟಿಗೆ ಮಾಡೋಕ್ಕೆ ಸ್ವಲ್ಪ ದಪ್ಪನೇ ಇರಬೇಕು. ಜೋಳದ ರೊಟ್ಟಿ ಇಷ್ಟ ಎಲ್ಲರಿಗೂ, ಮಾಡೋದೆಲ್ಲರಿಗೂ ಕಷ್ಟ. ಇದು ಜೋಳ ತುಂಬ ಒಳ್ಳೆಯದು. ಇದು ಮಿಲೆಟಲ್ಲಿ ಒಂದು ಉತ್ತರ ಕರ್ನಾಟಕ, ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಯೂಸ್ ಮಾಡ್ತಾರೆ. ಯಾಕಂದರೆ ಅದು ಉಷ್ಣ ಪ್ರದೇಶ ಅಲ್ಲ, ಬಯಲು ಸೀಮೆ, ಅಲ್ಲಿ ನಮ್ಗೆ ಬೇಕೇ ಬೇಕು ರೊಟ್ಟಿ. ಈಗ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ. ಈಗ ಜೋಳದ ರೊಟ್ಟಿ ಮೊದಲು ಉತ್ತರ ಕರ್ನಾಟಕದವರಷ್ಟೇ ಅಂತ ಇತ್ತು, ಬಟ್ ಇವಾಗ ಏನಂದ್ರೆ ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಹೌದು, ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇದೆ. ಇದ್ರದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಲೋ ಇರೋದ್ರಿಂದ ಶುಗರು ಇದನ್ನು ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಫೈಬರ್ ಜಾಸ್ತಿ, ಅದರಿಂದ ಬೇಗ ಹಸಿವಾಗಲ್ಲ. ಹೀಗಾಗಿ ಶುಗರ್ ಒಂದು ಲೆವೆಲ್ ಮೇಂಟೈನ್ ಮಾಡೋಕ್ಕೆ, ಆಮೇಲೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಒಳ್ಳೆಯದು. ಆಮೇಲೆ ಇವಾಗ ಎಲ್ರಿಗೂ ಲೋ ಗ್ಲೈಸೆಮಿಕ್ ಇಂಡೆಕ್ಸು ಇರೋದ್ರಿಂದ, ಆಮೇಲೆ IBS ಅಂತ ಒಂದು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ತುಂಬ ಹೆಚ್ಚಾಗಿದೆ ಎಲ್ಲ ಕಡೆ. ಅದಕ್ಕೆ ಇದು ತುಂಬ ಒಳ್ಳೆಯದು. ಜೋಳ ಒಳ್ಳೆ ಸೊಲ್ಯೂಷನ್ ಅವ್ರಿಗೆ. ಅಂದರೆ ಯಾವ ಥರ ಅದು ಏನು ಸಿಂಪ್ಟಮ್ಸ್ ನೀವು ಹೇಳಿದ್ರು? ಅದಂದರೆ ಅವ್ರಿಗೆ ಹೊಟ್ಟೆ ನೋವು ಬರುತ್ತೆ, ಆಮೇಲೆ ಊಟ ಮಾಡಿದ ತಕ್ಷಣ ಅಜೀರ್ಣ ಆಗುತ್ತೆ, ಬ್ಲೋಟಿಂಗ್ ಸೆನ್ಸೇಷನ್, ಬೇದಿ, ಹೊಟ್ಟೆ ಉಬ್ಬುವಿಕೆ, ಅಜೀರ್ಣದ ಸಮಸ್ಯೆ, ಇದೆಲ್ಲದಕ್ಕೂ ಜೋಳ ಒಳ್ಳೆಯದು. ಹಾಂ, ಸೊಲ್ಯೂಷನ್ನು. ಯಾಕೆಂದರೆ ನಾರಿನಾಂಶ ಹೇರಳವಾಗಿರುತ್ತೆ, ನಿಮಗೆ ಜೀರ್ಣಕ್ರಿಯೆಗೆ ಸಹಾಯ. ಆಮೇಲೆ ಕಾನ್ಸ್ಟಿಪೇಷನ್ ಆಗಲ್ಲ, ಕಾನ್ಸ್ಟಿಪೇಷನ್ ಅವ್ರಿಗೆ ಒಳ್ಳೆಯದು. ಸ್ವಲ್ಪ ದಪ್ಪನೇ ಇರ್ಬೇಕ್ರಿ. ಸೊ ಅವಾಗ ಒಲೆನೂ ನೋಡ್ಕೋತಾ ಇರ್ಬೇಕು ಅಲ್ವಾ? ಹಂಚು ಕಾಯ್ತಾ ಇರ್ಬೇಕು ಅಂದ್ರೆ ಒಲೆನೂ ನೋಡ್ತಾ ಇರ್ಬೇಕು. ಇದಕ್ಕೆ ನೀರು ಹಚ್ಚಬೇಕು. ಸೊ ಬೇಷಲ್ಲಿ ಇನ್ನೊಂದು ರೆಡಿ ಇದೆ ಈಗ. ನಿಧಾನ ಅಡಿಗೆ ಮಾಡೋ ವಿಧಾನ ಅಲ್ವಾ? ನಿಧಾನವೇ ಪ್ರಧಾನ. ಮತ್ತೆ ನಿಮ್ಮ ಅಥೆಂಟಿಕ್ ಹಾವೇರಿ ಅಡಿಗೆಗಳು ಏನು ನೀವು ಮಾಡುವಂಥದ್ದು? ಏನೇನು ಮಾಡ್ತೀರಾ? ರೊಟ್ಟಿ ಜೊತೆಗೆ ಎಲ್ಲ ಥರದ ಚಟ್ನಿಗಳು, ಆಮೇಲೆ ಪುಂಡಿ ಸೊಪ್ಪಿನ ಪಲ್ಯ ಗೊತ್ತಿರ್ಬೇಕು, ರವೆ ಬದನೆಕಾಯಿ ಎಣ್ಣೆಗಾಯಿ, ಅದಂತೂ ವರ್ಲ್ಡ್ ಫೇಮಸ್ ಬಿಡ್ರಿ. ಎಣ್ಣೆಗಾಯಿ ಅಂದ ತಕ್ಷಣ ಜೋಳದ ರೊಟ್ಟಿ ಎಣ್ಣೆಗಾಯಿ ಅಂತ ಇವಾಗ ಎಲ್ರು ಬಾಯಲ್ಲಿ. ಮಡಿಕೆ ಕಾಳು ಪಲ್ಯ, ಬದನೆಕಾಯಿ ಎಣ್ಣೆಗಾಯಿ. ಸ್ವಲ್ಪ ಕಲರ್ ಇದ್ರದ್ದು ಬಣ್ಣ ಬದಲಾಗುತ್ತಲ್ರಿ, ಅವಾಗ ತಿರುಗಿಸಿ ಹಾಕಬೇಕು. ಓಕೆ, ಸೊ ಒಂದು ಮೈಯ ಬೇದಾಯ್ತು ಈಗ. ಒಂದು ಬೇಯ್ತು. ಸ್ವಲ್ಪ ಬೆಂಕಿ ಜಾಸ್ತಿನೇ ಇದ್ರೆ ಹಂಚು ಕಬ್ಬಿಣದಲ್ವಾ, ದಪ್ಪ ಇರುತ್ತೆ, ಸ್ವಲ್ಪ ಸಮಯ ತಗೊಳುತ್ತೆ ಬೇಯಲಿಕ್ಕೂ. ಕಬ್ಬಿಣದ ಹಂಚು ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ನಿಮ್ಮ ಮನೇಲಿ ಯಾರ್ಯಾರು? ಎಲ್ಲರೂ ಒಲೆ ಅಡುಗೆ ಊಟ ಮಾಡೋರು? ಎಲ್ರಿಗೂ ತುಂಬಾ ಖುಷಿ. ಯಾರ್ಯಾರು ಇರ್ತಾರೆ ನಮ್ಮ ಮನೇಲಿ? ನಮ್ಮ ಹಸ್ಬೆಂಡ್ ಏರ್ಫೋರ್ಸ್ ಅಲ್ಲಿ ಡಾಕ್ಟರ್ ಇದ್ದಾರೆ. ಓ, ಗ್ರೂಪ್ ಕ್ಯಾಪ್ಟನ್ ಇದ್ದಾರೆ. ಏರ್ಫೋರ್ಸ್ ಅಲ್ಲಿ ಕ್ಯಾಪ್ಟನ್? ಏನ್ ಹೆಸರು? ಕ್ಯಾಪ್ಟನ್ ಸೋಮಶೇಖರ್ ಅಂತ. ಕ್ಯಾಪ್ಟನ್ ಸೋಮಶೇಖರ್ ಅವರು ಡಾಕ್ಟರ್. ವಂಡರ್ಫುಲ್. ಇಬ್ರು ಹೆಣ್ಮಕ್ಳಿದ್ದಾರೆ. ಒಬ್ಬಳು MBA ಮುಗಿಸಿ ಇವಾಗ ಅವಳದೇ ಒಂದು ಸ್ಟಾರ್ಟ್ಅಪ್ ಇದೆ. ಸೂಪರ್. ಸಸ್ಟೈನಬಿಲಿಟಿ ಮೇಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಹಾದಿಯಲ್ಲಿ ನಡೀತಾ ಇದ್ದಾರೆ. ಓಕೆ. ಯಾಕಂದ್ರೆ ಸಸ್ಟೈನಬಿಲಿಟಿ ಇಸ್ ಆಕ್ಚುಲಿ ನೀಡ್ ಆಫ್ ದ ಅವರ್. ಹೌದು. ಇವಾಗ ತುಂಬಾ ಹಾನಿ ಮಾಡಿಬಿಟ್ಟಿದ್ದೀವಿ ಪರಿಸರಕ್ಕೆಲ್ಲ. ಅದಕ್ಕೆ ಅದನ್ನು ನಾವು ಪರಿಸರವನ್ನು ಉಳಿಸ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಈಗ ಅದನ್ನು ನಾವು ಉಳಿಸ್ಕೋಬೇಕು.
ಸೊ ಅವಳು ಅದರಲ್ಲೇ ಅದೇ ದಾರಿಲಿ ಸಾಕ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ನಾವು ಯಾರೂ ಅಡ್ಡಿ ಮಾಡಲಿಲ್ಲ. ಇನ್ನೊಬ್ಬ ಮಗಳು IIT ಮುಂಬೈಲಿ ಓದ್ತಾ ಇದ್ದಾಳೆ, ಮಾಸ್ಟರ್ಸು. ಆಮೇಲೆ ಒಳ್ಳೆ ಗಾಯಕಿ. ಅವರು ನಮ್ಮ ಸಂಸ್ಕಾರಗಳನ್ನೇ ಅಂದರೆ ಹಾದಿಯಲ್ಲೇ ನಡೀತಾ ಇದ್ದಾರೆ, ಅದೊಂದು ಸಂತೋಷ. ತುಂಬ ಅದ್ಭುತ. ಇದು ಸ್ವಲ್ಪ ದಪ್ಪ ಇದ್ದರೆ ನಮಗೆ ಮುಟಗಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೀವು ಯಾರಿಂದ ಕಲ್ತಿರೋದು? ನಮ್ಮ ಅಜ್ಜಿಯವರಿಂದ, ನಮ್ಮ ತಾಯಿಯವರಿಂದ. ನಾವು ಚಿಕ್ಕಂದಿನಲ್ಲೆಲ್ಲ ರಜೆ ಒಳಗೆಲ್ಲ ನಮ್ಮ ಅಜ್ಜಿ ಊರಿಗೆ ಹೋಗ್ಬಿಟ್ರೆ ಅವರು ರೊಟ್ಟಿ ತಟ್ಟೋ ಶಬ್ದ ಕೇಳ್ಬಿಟ್ಟು ಓಡೋಗ್ಬಿಡ್ತಿದ್ವಿ ನಾವು. ಎಲ್ಲರಿಗೂ ರೊಟ್ಟಿ ಮುಟ್ಟಿಗೆ ಬೇಕು ಅಂತ. ಅವ್ರ ಪಾಪ ಅದು ರೊಟ್ಟಿ ಮುಟ್ಟಿಗೆ ಎಷ್ಟು ತಿಂದರೂ ಕಡಿಮೆನೇ ಇರೋದು. ಅವರು ಎಷ್ಟು ಮಾಡಿ ಪಾಪ ಅವ್ರು ಮಾಡೋದೇ ನಾವು ಹಿಂಗೆ ಎಲ್ಲ ರೆಡಿ ಇಟ್ಬಿಡೋರು ಪಾಪ. ಅದನ್ನ ತಿಂತಿದ್ವಿ. ಆಮೇಲೆ ಇದು ತುಂಬ ನೆಗಡಿ, ಕೆಮ್ಮು, ಇದಕ್ಕೂ ತುಂಬ ಒಳ್ಳೆ ಇದ್ರ ಇದು. ಜ್ವರ ಎಲ್ಲ ಖಾರ ಇರುತ್ತೆ, ಬೆಳ್ಳುಳ್ಳಿ ಇರುತ್ತೆ. ಇವಾಗ ದೊಡ್ಡ ದೊಡ್ಡ ಸಿಟಿಗಳಲ್ಲೂ ಮಾಡ್ತಾ ಇದ್ದಾರೆ, ಹೋಟೆಲ್ಗಳಲ್ಲಿ. ಹೌದೌದು, ಎಲ್ರಿಗೂ ಇಷ್ಟಪಡ್ತಾ ಇದ್ದಾರೆ ವಿರಳವಾದಂತಹ ಅಡುಗೆ. ಇದನ್ನ ಬಿಸಿದನ್ನೇ ನಾವು ಕಲ್ಲಿಗೆ ಹಾಕೊಂಡ್ಬಿಡ್ಬೇಕು. ಕಲ್ಬತ್ತಿ ಎಷ್ಟು ಚೆನ್ನಾಗಿದೆ, ಕಲ್ಲು ದೊಡ್ಡದಾಗಿದೆ ಅರಿಯಕ್ಕೆ. ಅದನ್ನ ಮಾಡೋ ಅಷ್ಟರಲ್ಲಿ ಇನ್ನೊಂದು ಮಾಡ್ಬಿಡೋಣ. ಸರಿ. ಸೊ ಈಗಿನ ಮಕ್ಕಳಿಗೆಲ್ಲ ಒಂಥರ ಅಜ್ಜಿಗಳು ಮಾಡಿಕೊಟ್ರೆ ಸರಿ, ಇಲ್ಲಿದ್ರೆ ಇದು ಮುಟ್ಕಿಯಿಂದ ವಂಚಿತ ಅಂತ ಹೇಳ್ಬೋದು. ಹೌದೌದು. ಅದಕ್ಕೆ ನಾನು ಸಾಧ್ಯ ಆದಷ್ಟು ನನ್ನ ಮಕ್ಕಳಿಗೆ ಆ ಥರದ್ದು, ಯಾಕಂದರೆ ನಾವು ತುಂಬ ಭಾರತ ದೇಶದಲ್ಲಿ ಸುತ್ತಮುತ್ತಲೆಲ್ಲ ಓಡಾಡ್ತೀವಿ. ನಂದು ಒಂದು ಅಂದರೆ ನನ್ನ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯಿಂದ, ನಮ್ಮ ಇದರಿಂದ ದೂರ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮ್ಮ ಹಳೆಯ ಪದ್ಧತಿಗಳನ್ನು ಬಿಟ್ಟಿಲ್ಲ. ಆಮೇಲೆ ಹಬ್ಬ ಹುಣ್ಣಿಮೆ ಎಲ್ಲ ನಮ್ಮದು ಯಾವ ಥರ ಆಚರಿಸ್ತಿದ್ವಲ್ಲ ಅದೇ ಥರ ಆಚರಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಯಾಕಂದರೆ ಇವಾಗಿನ ಆಧುನೀಕರಣದಲ್ಲಿ ಮಕ್ಕಳು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ಹೌದು. ಆಮೇಲೆ ನಮ್ಮದು ಪೋಸ್ಟಿಂಗ್ಗಳು ಎಲ್ಲ ಭಾರತಾದ್ಯಂತ ಇರ್ತಾವಲ್ಲ. ಒಳ್ಳೆ ಜೋರ್ ಬೇಕಾ? ಇನ್ನೊಂದು ಸ್ವಲ್ಪ ಚಿಪ್ಪೆ ಏನಾದ್ರು ಹಾಕ್ತೀರಾ ತೆಂಗಿನಕಾಯಿ? ಹೌದು, ಚೆನ್ನಾಗಿ ಹುರಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಹೇಳಿದ್ನಲ್ವಾ? ಹೌದೌದು. ಓಕೆ. ಇವಾಗ ನಿಮ್ಗೆ ಯಾವ್ದು ಬೇಕು? ಹಸಿ ಖಾರದ ಬೇಕಾ? ಹಸಿ ಖಾರದಾಗ ಹಸಿರ್ದು ಅಲ್ವಾ? ಹಸಿಮೆಣಸಿನ್ಕಾಯಿ. ನನಗೆ ಹಸಿಮೆಣಸಿನ್ಕಾಯಿ ಖಾರ ತುಂಬಾ ಇಷ್ಟ. ಹೌದಾ? ಹಂಗಿದ್ರೆ ಹಸಿಮೆಣಸಿನ್ಕಾಯಿ ಖಾರ ರೆಡಿ ಮಾಡಿ ಇಟ್ಟಿದ್ದೀವಿ. ಏನೇನಿದೆ ಅದರಲ್ಲಿ? ನಾನು ಬೆಳ್ಳುಳ್ಳಿ, ಆಮೇಲೆ ಇದು ಜೀರಿಗೆ ಹಾಕಿದ್ದೀನಿ, ಆಮೇಲೆ ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಮಾಡಿಟ್ಟಿದ್ದೀನಿ. ನಿಮ್ಗೆ ಸ್ವಲ್ಪ ಖಾರ ಜಾಸ್ತಿ ಇರ್ಬೇಕಾ? ಜಾಸ್ತಿ ಬೇಕು. ಹಾಕ್ಬಿಟ್ಟು ಈ ತರ ಮತ್ತೆ ತೀರಾ ಜಾಸ್ತಿನೂ ನಾವು ಪೆಟ್ಟು ಕೊಡಬಾರ್ದು. ಹೌದಾ? ಸಣ್ಣಗೆ ಪೆಟ್ಟು ಕೊಟ್ಟು ತರ ಕುಟ್ಟಬೇಕು. ಈ ತರ ಕಲ್ಲು ಬೇಕು ಅದಕ್ಕೆ ಅಲ್ವಾ? ಇಲ್ಲಿದ್ರೆ ಸರಿ ಹೋಗಲ್ಲ, ಬೇರೆ ಎಲ್ಲೋ ಮಾಡ್ಕೊಂಡ್ರೆ ಅನ್ಸುತ್ತೆ ನನ್ಗೆ. ಆಮೇಲೆ ಇದು ಬಿಸಿ ಇರೋವಾಗ್ಲೇನೆ ತೆಗೆದು ಮಾಡಿದ್ರೆ ಚೆನ್ನಾಗಿ ಬೈಂಡ್ ಆಗುತ್ತೆ. ಸಾಕ ಇಷ್ಟೇ ಇದು? ಇನ್ನೂ ಸ್ವಲ್ಪ ಕುಟ್ಕೊಳ್ಳೋದು ಬೇಕಿಲ್ವಾ? ಇಲ್ಲ ಇಲ್ಲ. ಓಕೆ. ತೀರಾ ಕುಟ್ಟಿದ್ರು ಅದು ಸಣ್ಣಗಾದ್ರೆ ಮತ್ತೆ ನಿಮಗೆ ಟೇಸ್ಟ್ ಹೋಗ್ಬಿಡುತ್ತೆ. ಇದು ನೋಡಿ, ಇದು ಉಪ್ಪು ಅದ್ರಲ್ಲಿ ಇದೆ ಆಲ್ರೆಡಿ. ಉಪ್ಪು ಹಾಕಿ ಕುಟ್ಟಿಟ್ಟಿದ್ದೀನಿ. ಸರಿ. ಇದು ಗಾಣದ ಎಣ್ಣೆ. ಓ, ಕಡಲೆ ಬೀಜ, ಶೇಂಗಾ ಬೀಜದ್ದು ಗಾಣದ ಎಣ್ಣೆ. ತುಪ್ಪನೂ ಹಾಕೋಬಹುದು, ಬಟ್ ನಿಮ್ಗೆ ಅಥೆಂಟಿಕ್ ಟೇಸ್ಟ್ ಬೇಕು ಅಂದ್ರೆ ನಾವು ಗಾಣದ ಎಣ್ಣೆ ಹಾಕೋ. ಹೌದಾ? ಬಿಸಿ ಬಿಸಿ ನಾನು ತುಪ್ಪ ಅನ್ಕೊಂಡೆ. ಇಲ್ಲ ಇಲ್ಲ ಇಲ್ಲ. ಸೊ ಇದು ಗಾಣದ ಎಣ್ಣೆ. ಈಗೆಲ್ಲ ನಗರಗಳಲ್ಲಿ ಸಿಗುವಂತಹ ತುಂಬ ಪ್ರಚಲಿತವಾಗ್ತಾ ಇರುವಂತಹ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಇದು ಕಡಲೆ ಬೀಜದಲ್ವಾ? ಕಡಲೆ ಬೀಜದ್ದು ಅಥವಾ ಶೇಂಗಾದ್ದು ಗಾಣದೆಣ್ಣೆ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಇದನ್ನ ನೀವು ಕುಸ್ಬಿಯಲ್ಲೂ ಸಿಗತ್ತೆ. ಇನ್ನು ಸನ್ಫ್ಲವರ್ ಸೀಡ್ಸ್ ಏನಂದ್ರೆ ಸೂರ್ಯಕಾಂತಿ ಬೀಜದ್ದು ನಾವು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮಾಡ್ತಾರೆ. ಈಗ ಅಂತೂ ಕೋಕೋನಟ್ ಕೊಬ್ಬರಿದು ಕೂಡ ಕೋಲ್ಡ್ ಪ್ರೆಸ್ಡ್ ಆಯಿಲ್ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು. ಇದೆಲ್ಲ ಸಾಮಾನ್ಯವಾಗಿ ಗೊತ್ತಿರೋಂಥ ವಿಷಯ. ಸೊ ಗಾಣದೆಣ್ಣೆ ಅಂದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಕೋಲ್ಡ್ ಪ್ರೆಸ್ಡ್ ಆಯಿಲಲ್ಲಿ ನಾವು ಮಾಡೋದ್ರಿಂದ ನಮಗೆ ಎಣ್ಣೆ ಕಾಳುಗಳಲ್ಲಿರೋ ನ್ಯೂಟ್ರಿಷನಲ್ ಕೊಬ್ಬಿನಾಂಶ, ಆಮೇಲೆ ವಿಟಮಿನ್ ಎ, ಸಿ, ಇ ಎಲ್ಲ ಇರುತ್ತೆ. ಅದೆಲ್ಲ ನಮಗೆ ಸಿಗುತ್ತೆ ಪೂರ್ಣ ರೂಪದಲ್ಲಿ. ರಿಫೈನ್ಡ್ ಆಯಿಲಲ್ಲಿ ಅದು ಸಿಗಲ್ಲ. ಸೊ ಇದು ರೆಡಿಯಾಗಿದೆ. ಈಗ ಇದು ರೆಡಿಯಾಗಿದೆ. ನಿಮಗೆ ಬಿಸಿದು ನಿಮಗೆ ಬಿಸಿದೆ ನೀವು ಟೇಸ್ಟ್ ಮಾಡಬೇಕು. ಇದು ಹಸಿ ಖಾರದಿಂದ ತಯಾರಿಸಿದ ಮುಟಗಿ ರೆಡಿಯಾಗಿದೆ. ನೀವು ಟೇಸ್ಟ್ ಮಾಡಿ ಹೇಳಿ, ಅಷ್ಟರಲ್ಲಿ ಇನ್ನೊಂದು ನಾವು ರೆಡಿ ಮಾಡ್ತೀವಿ. ಇನ್ನೊಂದು ರೆಡಿ ಮಾಡ್ತಾ ಇದ್ದೀರಾ? ಸೊ ಇದು ನಾನು ಇವಾಗಲೇ ಟೇಸ್ಟ್ ಮಾಡಬೇಕಾಗಿದೆ.
ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ನನ್ನ ಕೈಯಲ್ಲಿದೆ ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿ ಇವಾಗಲೇ ರೊಟ್ಟಿ ಬಡಿದು ಒಲೆ ಮೇಲೆ, ಅದು ಸೌದೆ ಒಲೆ ರೊಟ್ಟಿ ಬಡಿದು ಹಸಿ ಖಾರ ಹಾಕಿ ಮುಟ್ಕಿ ಕೊಟ್ಟಿದ್ದಾರೆ. ಇದು ಬಿಸಿ ಬಿಸಿದೇ ತಿನ್ನಬೇಕಂತೆ. ನನ್ನ ಫೇವ್ರೆಟ್ ಇದು, ಅದರಲ್ಲೂ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ. ವಾವ್. ಸೂಪರ್ ಖಾರ ಇದೆ. ನನಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ಖಾರ. ಹಸಿಮೆಣಸಿಗೆ ಖಾರ ಏನು ಸೂಪರ್ ಆಗಿದೆ. ಇದು ಏನು ಒಂದು ರುಚಿ ಇದೆ, ಇನ್ನೊಂದಲ್ಲಿ ತಯಾರು ಮಾಡ್ತಾ ಇದ್ದಾರೆ ಕೆಂಪು ಖಾರದ್ದು ಮುಟ್ಕಿ. ಅದನ್ನು ಟೇಸ್ಟ್ ಮಾಡಿ ನೋಡೋಣ ಹೇಗೆ ಮಾಡ್ತಾರೆ, ಕೆಂಪು ಖಾರಕ್ಕೆ ಏನೇನು ಹಾಕ್ತಾರೆ ಅಂತ. ಇದಂತೂ ಸಖತ್ತಾಗಿದೆ ವೀಕ್ಷಕರೇ, ನೀವು ಟ್ರೈ ಮಾಡಲೇಬೇಕು. ವಿದ್ಯಾರಾಣಿಯವರು ಸೂಪರ್ ಆಗಿದೆ. ಥ್ಯಾಂಕ್ ಯು. ಓಕೆ, ಇದಕ್ಕೆ ಕೆಂಪು ಖಾರಕ್ಕೆ ಅಂದ್ರೆ ನಾವು ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕಾಗತ್ತೆ. ಓ ಹೌದಾ? ಬೆಳ್ಳುಳ್ಳಿಗಳನ್ನ ಸುಲ್ಕೊಂಡು. ನೀವು ಇಷ್ಟು ಚಿಕ್ಕ ಚಿಕ್ಕದಿದೆ, ಕ್ಯೂಟ್ ಕ್ಯೂಟ್ ಆಗಿದ್ದು ಸುಲ್ಕೋಬೇಕಾಯ್ತು. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು. ವಾವ್. ಮೇಲಿಂದ ಸಿಪ್ಪೆ ತೆಗೆದ್ರೆ ಸಾಕು. ಖಾರ ಜಾಸ್ತಿನಾ ಇದು ಬೆಳ್ಳುಳ್ಳಿಗೆ? ಸ್ವಲ್ಪ ಖಾರ ಜಾಸ್ತಿ, ಚಿಕ್ಕದಿರುತ್ತೆ. ಬಟ್ ಸ್ವಲ್ಪ ಇಷ್ಟು ಒಂದು ಬೆಳ್ಳುಳ್ಳಿ, ಇದು ಜೀರಿಗೆ ತಗೋಬೇಕು ಇಷ್ಟು. ನಿಮ್ಗೆ ಇದು ಸ್ವಲ್ಪ ಖಾರ ಜಾಸ್ತಿ ಇರಲ್ಲ? ಪರವಾಗಿಲ್ಲ. ಖಾರ ತಿನ್ನುವಾಗ ತಿನ್ಬಿಡೋದು, ಆಮೇಲೆ ಯೋಚನೆ ಮಾಡೋಣ. ಕರಿಬೇವು. ಇದು ಕೊತ್ತಂಬರಿ ಹಾಕಬೇಕು. ಕಲ್ಲಲ್ಲಿ ಕುಟ್ಕೊಂಡ್ರೆ ಚಂದ. ನೀವು ಮಿಕ್ಸಿಲೂ ಮಾಡ್ಕೋಬಹುದು, ಬಟ್ ಅದು ಕಲ್ಲಲ್ಲಿ ಕುಟ್ಟಿರೋದ್ರದ್ದು ರುಚಿನೇ ಬೇರೆ, ಜಜ್ಜಿರೋದು. ಮಿಕ್ಸಿಯಲ್ಲಿ ಮಾಡ್ಬೇಕು ಅಂದ್ರೆ ಸುಮ್ನೆ ಕ್ರಶ್ ತರ, ತುಂಬಾ ಸಣ್ಣ ಮಾಡದೆ, ಚಟ್ನಿ ತರ ಮಾಡದೆ, ಜಸ್ಟ್ ಸುಮ್ನೆ ಕ್ರಶ್ ಮಾಡಿದ್ರೆ ಸಾಕು. ಬಟ್ ಇದು ಜಜ್ಜಿದ್ರೆ ಅದು ಬಿಟ್ಕೊಳತ್ತಲ್ಲ, ಅದು ಖಾರ ತುಂಬಾನೇ ರುಚಿಯಾಗಿರುತ್ತೆ. ಹೌದೌದು. ಇವಾಗ ಸಾಮಾನ್ಯವಾಗಿ ಎಷ್ಟು ತರಾವರಿ ಈ ತರ ಕಲ್ಬತ್ತಿಗಳು ಸಿಗ್ತಾ ಇವೆ. ಕಲ್ಲಿಂದು ಕೂಡ ಕುಟ್ಟಾಣಿಗಳು, ಕಲ್ಬತ್ತಿಗಳು, ಕಲ್ಲಿಂದು, ಮಾರ್ಬಲ್ಸ್ದು. ಅಂದ್ರೆ ಅದ್ರಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ ಮಿಕ್ಸರ್ ಅಲ್ಲಿ, ಹಿಂಗಾಗಿ ಬಿಸಿ ಆದ ತಕ್ಷಣ ಅದ್ರದ್ದು ಟೇಸ್ಟ್ ಆಮೇಲೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಕಡಿಮೆ ಹೋಗ್ಬಿಡುತ್ತೆ. ಅದೇ ನೀವು ಈ ತರ ಮಾಡಿದ್ರೆ ಅದರಲ್ಲಿ ಚೆನ್ನಾಗಿರುತ್ತೆ, ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ರಿಟೇನ್ ಆಗುತ್ತೆ. ಅದಕ್ಕೇನೆ ನಿಮ್ಗೆ ಕಲ್ಲಲ್ಲಿ ಮಾಡಿರೋದು ತುಂಬಾ ಡಿಫರೆನ್ಸ್ ಇರುತ್ತೆ ನೋಡಿ. ಚಟ್ನಿ ಬೇಗ ಹಾಳಾಗಲ್ಲ. ನಿಜ, ರುಬ್ಬಿದ್ದಲ್ಲಿ ಕುತ್ಕೊಂಡಿರೋದ್ರಲ್ಲಿ ಅದ್ರ ರುಚಿನೇ ಬೇರೆ. ಅದು ಹೌದೌದು. ಬಿಸಿ ಬಿಸಿದು ನಿಮಗೆ ಮಾಡ್ಕೊಟ್ಬಿಡ್ತೀವಿ. ಮುಟ್ಕಿಗೆ ರೊಟ್ಟಿ ಸ್ವಲ್ಪ ದಪ್ಪ ತೊಂದರೆ ಇಲ್ಲ, ಮೆತ್ತಗಿರ್ಬೇಕಲ್ಲ. ಮೆತ್ತಗೆ ಆದ್ರೇನೆ ಅದು ಕರೆಕ್ಟ್ ಆಗಿ ಆಗುತ್ತೆ, ಇಲ್ಲಾಂದ್ರೆ ಅದು. ಓಕೆ, ಸ್ವಲ್ಪ ಖಾರ ರೆಡಿ ಇದೆ, ಅಲ್ಲೇ ರೆಡಿ ಇದೆ. ರೊಟ್ಟಿ ಆಗೋಷ್ಟು ಖಾರ ರೆಡಿ. ಇಲ್ಲೇ ಕುಟ್ಕೊಂಡು ಖಾರ ಹಾಕಿ ಕೊಡ್ತೀವಿ. ಇದಕ್ಕೆ ಉಪ್ಪು ಹಾಕಿದ್ರ? ಉಪ್ಪು ಹಾಕ್ಬೇಕಲ್ವಾ? ನೋಡಿ, ನೆನ್ಪಾಯ್ತು. ಯಾಕಂದ್ರೆ ಅದ್ರಲ್ಲಿ ಆಲ್ರೆಡಿ ಉಪ್ಪು ಹಾಕಿ ಚಟ್ನಿ ಮಾಡ್ಕೊಂಡಿದ್ರಲ್ವಾ. ಇದು ಎಷ್ಟು ಬೇಗ ನಾವು ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿರುತ್ತೆ, ಬೈಂಡ್ ಆಗುತ್ತೆ. ಸೊ ಈಗ ಇದ್ರ ನಂತರ ಏನೋ ಬೇರೆ ತೋರಿಸ್ತಿದಿರ್ತಾನೆ ನಮ್ಗೆ ಮುಟ್ಗಿಗೆ. ಇದಕ್ಕೂ ಎಣ್ಣೆ ಅಲ್ವಾ? ವಾವ್. ಬಲ್ಲವನೇ ಬಲ್ಲ, ಬೆಲ್ಲದ ರುಚಿ ಅಂತಾರಲ್ಲ. ಬಲ್ಲವನೇ ಬಲ್ಲ, ಮುಟ್ಟಿಗೆ ರುಚಿ. ವಾವ್, ಬಾಲ್ ನೀರ್ ಬರ್ತಾ ಇದೆ ರೀ, ನೋಡಲ್ಲ ನಾನು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ವಾವ್. ಪ್ಲೇಟ್. ಓಕೆ, ನಾನು ತಿಂದು ನೋಡಿ ಎಲ್ಲ ಹೇಳ್ತೀನಿ. ಸೊ ಒಲೆ ಹತ್ತಿದೆ ಚೆನ್ನಾಗಿ. ಈ ಮುಂದಿನ ಅಡುಗೆ ಏನ್ ಮಾಡ್ತೀರಾ ಅದ್ರ ತಯಾರಿ ಮಾಡ್ಕೊಂಡ್ ಬಿಡಿ ನೀವು. ಕೆಂಪು ಖಾರದ ಮುಟ್ಗಿ ನನ್ನ ಕೈಲಿದೆ, ನನಗೆ ತಡೆಯಕ್ ಆಗ್ತಾ ಇಲ್ಲ. ಇದ್ರ ಟೇಸ್ಟ್ ನೋಡಿ ನಿಮ್ಗೆ ಹೇಳ್ಬೇಕು ಅನಿಸ್ತಾ ಇದೆ. ಇದು ಹೇಗಿದೆ ಅಂತ ನಾನು ಹೇಳ್ತೀನಿ. ಕ್ವಿಕ್ ಆಗಿ ಮುಟ್ಗಿ ನೋಡ್ಕೊಂಡ್ ಬಂದ್ಬಿಡಿ. ಮುಟ್ಟಿಗೆ ರೊಟ್ಟಿ ಮಾಡುವ ವಿಧಾನ: ಒಂದು ಅಗಲವಾದ ಪರಾತದಲ್ಲಿ ಜೋಳದ ಹಿಟ್ಟನ್ನು ಹಾಕಿ ಇದಕ್ಕೆ ಬಿಸಿ ನೀರು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ. ಈ ಹಿಟ್ಟಿನಿಂದ ಚಿಕ್ಕ ಉಂಡೆ ತೆಗೆದುಕೊಂಡು ಒಣ ಹಿಟ್ಟನ್ನು ಸೇರಿಸಿ ಕೈಗಳಿಂದಲೇ ದುಂಡದಾಗಿ ಹಾಳೆ ಬರುವ ರೀತಿ ತಟ್ಟಿ, ನಂತರ ಇದನ್ನು ಕಬ್ಬಿಣದ ಕಾವಲಿಯ ಮೇಲೆ ಹಾಕಿ ಎರಡೂ ಬದಿ ಬೇಯಿಸಿ. ಬೇಯಿಸುವಾಗ ಒದ್ದೆ ಬಟ್ಟೆಯಿಂದ ರೊಟ್ಟಿಯ ಮೇಲೆ ಮೃದುವಾಗಿ ಸವರುತ್ತಾ ಹದವಾಗಿ ಬೇಯಿಸಿ.
ಇದನ್ನು ಬಿಸಿ ಇರುವಾಗಲೇ ಮಡಚಿ ಕುಟಾಣಿ ಅಥವಾ ಒರಳಿನಲ್ಲಿ ಹಾಕಿ ಇದರ ಜೊತೆಗೆ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಉಪ್ಪು ಇಷ್ಟು ಹಾಕಿ ತರಿತರಿಯಾಗಿ ರುಬ್ಬಿಕೊಂಡ ಹಸಿ ಖಾರವನ್ನು ಸೇರಿಸಿ ಹದವಾಗಿ ಕುಟ್ಟಿ ಕಡೆಯಲ್ಲಿ ಗಾಣದ ಎಣ್ಣೆ ಹಾಕಿ ಉಂಡೆ ಕಟ್ಟಿ ಸವಿಯಲು ಕೊಡಿ. ಹಸಿ ಖಾರದಂತೆಯೇ ಬೆಳ್ಳುಳ್ಳಿ, ಜೀರಿಗೆ, ಅಚ್ಚ ಖಾರದ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಕುಟ್ಟಿ ಕೆಂಪು ಖಾರ ತಯಾರಿಸಿಕೊಳ್ಳಿ. ಇದಕ್ಕೆ ಈಗಾಗಲೇ ಸಿದ್ಧವಿರುವ ಜೋಳದ ರೊಟ್ಟಿ ಸೇರಿಸಿ ಕುಟ್ಟಿ ಗಾಣದ ಎಣ್ಣೆ ಸೇರಿಸಿ ಉಂಡೆ ಕಟ್ಟಿದರೆ ಕೆಂಪು ಖಾರದ ಮುಟ್ಟಿಗೆ ರೊಟ್ಟಿ ಸವಿಯಲು ಸಿದ್ಧ. ವಾವ್, ತಿಂತಾ ಇದ್ದೀನಿ. ಎರಡೂ ವಿಭಿನ್ನವಾಗಿದೆ. ಮುಟ್ಟಿಗೆ ತುಂಬಾ ರುಚಿಯಾಗಿದೆ. ಒಂಥರ ಜವಾರಿ, ನಮ್ಮ ಉತ್ತರ ಕರ್ನಾಟಕದ ಬೆಳ್ಳುಳ್ಳಿ ಹಾಕಿ ಕೊಟ್ಟಿದ್ದಾರೆ. ಏನು ರುಚಿ ಅಂತೀರಾ. ಜೀವನದಲ್ಲಿ ಒಂದ್ಸರಿ ನಾಲ್ಗೆ, ಬಾಯಿ ಎಲ್ಲ ಗಂಟ್ಲು ಆಕ್ಟಿವೇಟ್ ಆಗಬೇಕು ಅಂದರೆ ಖಾರವಾಗಿರುವಂಥ ಹಸಿ ಖಾರ ಮತ್ತು ಕೆಂಪು ಖಾರದ ಮುಟ್ಟಿಗೆ ನೀವು ಮಾಡ್ಕೊಂಡು ಟ್ರೈ ಮಾಡಲೇಬೇಕು. ವಿದ್ಯಾವರೇ, ಖಾರವಾದಂಥ ಮುಟ್ಟಿಗೆ ತಿಂದೆ ನಾನೀಗ. ಸೂಪರ್ ರುಚಿಯಾಗಿತ್ತು. ಈಗ ಮುಂದೆ ಏನ್ ಮಾಡ್ತಿದ್ರೆ ಆಗಿರೋದು ತಿಂದಿದ್ದೀರಲ್ಲ, ಅದಕ್ಕೆ ನಿಮ್ಗೆ ತಂಪು ಮಾಡಕ್ಕೆ ಒಂದು ಅಂಬಲಿ. ಓ, ಅಂಬಲಿ, ಉತ್ತರ ಕರ್ನಾಟಕದ ಜೋಳದ ಅಂಬಲಿ. ಹೌದಾ? ಸೂಪರ್. ಆಗಿದ್ರೆ ರೆಡಿನಾ? ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ದೀರಾ? ಇದು ಮಣ್ಣಿನ ಮಡಿಕೆ ನೋಡ್ರಿ, ಎರೆ ಮಣ್ಣಿಂದು, ಕರಿ ಮಣ್ಣಿನ ಮಡಿಕೆ ಮಣ್ಣದ್ದು ಅಲ್ವಾ? ಮಣ್ಣಿಂದು ಮಜ್ಜಿ ಅಂಬಲಿ ಎಸ್ಪೆಷಲಿ ಮಡಿಕೆಯಲ್ಲಿ ಮಾಡಿದ್ರೆ ಹೌದಾ, ತುಂಬಾ ಒಳ್ಳೇದು. ಸೊ ಏನೇನು ಅದಕ್ಕೆ ಹೇಗ್ ಮಾಡ್ತೀರಾ? ಇದಕ್ಕೆ ಇದು ಜೋಳದ ನುಚ್ಚು, ರವೆ ಈ ಕಡೆ ತರಿ ಜೋಳದ ರವೆ ತರಿಯಾಗಿ. ವೀಕ್ಷಕರೇ ನೋಡಿ, ಇದು ಜೋಳದ ನುಚ್ಚು. ನಾವೆಲ್ಲ ಜೋಳದ ನುಚ್ಚು ಅಂತಾನೆ ಹೇಳ್ತೀವಿ. ಇಲ್ಲಿ ನೀವು ಜೋಳ ತಗೊಂಡು ತರಿಯಾಗಿ ರವೆ ಹಾಕಿ ಅಂತಂದ್ರೆ ಗಿರಣಿಯಲ್ಲಿ ಅವರು ರವೆ ಹಾಕಿ ಕೊಡ್ತಾರೆ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸರಿ, ಈಗ ಇದರಿಂದ ಅಂಬಲಿ ಮಾಡ್ತಾರೆ. ಹೌದು, ಇದನ್ನ ಅಂಬಲಿ ಡೈರೆಕ್ಟ್ ಮಾಡೋದಕ್ಕಿಂತ ನಾವು ಒಂದ್ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರೆ ಒಳ್ಳೇದು. ಅದಕ್ಕೆ ನಾವು ನೆನೆಸಿ ಇಟ್ಕೊಂಡಿದೀವಿ. ಇದನ್ನೇ ಹಾಕಿಬಿಟ್ಟು ಇವಾಗ ನಿಮಗೆ ರೆಡಿ ಮಾಡ್ಕೊಡ್ತೀವಿ. ಈ ಕಪ್ಪಿನ ಅಳತೆಯಲ್ಲಿ ನಾನು 1 ಕಪ್ ತಗೊಂಡಿದ್ದೀನಿ. ಅದಕ್ಕೆ ಇದು 3 ಕಪ್ಪು ನೀರು ಹಾಕೋಣ. ಕಾದ್ಬಿಟ್ಟಿದೆ. ಆಗ್ಲೇ ಒಲೆಯಿಂದ ಮಡಿಕೆ ಬೇಗ ಕಾಯತ್ತಲ್ವಾ ಮಣ್ಣಿಂದು? ಒಲೆ ಊದ್ಕೋಬೇಕು ಬೆಂಕಿ ಬರಕ್ಕೆ. ಅವಾಗವಾಗ ಕಣ್ಣಲ್ಲಿ ಹೋಗಿಸ್ಕೋಬೇಕು ಅಂದ್ರೇನೆ ಅಡುಗೆ ರುಚಿ. ಚೆನ್ನಾಗಿ ಹತ್ತಿತ್ತು ನೋಡಿ ಈಗ ಒಲೆ. ಈಗ ಕುದಿತಾ ಇದೆ ರೀ. ಸೊ ನೆನ್ಸ್ಕೊಂಡಿರೋಂಥ ನುಚ್ಚು ಹಾಕಿದ್ರಿ ಈಗ, ಜೋಳದ ನುಚ್ಚು. ರಾಗಿ ತಿಂದವ ನಿರೋಗಿ ಅಂತೆ, ಜೋಳ ತಿಂದವರು ತೋಳದಂಗೆ ಅಂತಾರೆ. ಹೌದು, ತೋಳದಂಗೆ ಅಂತ. ನಿಜ. ಅಕ್ಕಿ ತಿಂದವ ಅಕ್ಕಿ ಹಾಕ್ತೆ. ಸ್ವಲ್ಪ ಉಪ್ಪು ಹಾಕೋಣ. ಇದು ಕೂಡ ಸಮ್ಮರಿಗೆ ಒಳ್ಳೆ ಒಂದು ಅಂಬ್ಲಿ ಅಲ್ವಾ, ಜೋಳದ ನುಚ್ಚು. ತುಂಬಾ ಒಳ್ಳೇದು, ದೇಹಕ್ಕೆ ತಂಪು. ಆಮೇಲೆ ರಾತ್ರಿ ಮಾಡಿಟ್ಟು ಬೆಳಗ್ಗೆ ಮೊಸರು ಅಥವಾ ಮಜ್ಜಿಗೆ ಹಾಕೊಂಡು ಕುಡಿದ್ರೆ ಒಳ್ಳೆ ಪ್ರೋಬಯೋಟಿಕ್. ಬಿ ಕಾಂಪ್ಲೆಕ್ಸ್ ಡೆಫಿಷಿಯನ್ಸಿ ಇರೋರಿಗೆ, ಎನಿಮಿಯಾ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಗಟ್ ಮೈಕ್ರೋಬ್ಸ್ ಎಲ್ಲ ಒಳ್ಳೆ ಗಟ್ ಫ್ರೆಂಡ್ಲಿ ಡಯಟ್. ಅಕ್ಕಿದು ಕೇಳಿದೆ, ಮೊಸರನ್ನ ಅಂದ್ರೆ ಅದ್ರ ಬಿ ಕಾಂಪ್ಲೆಕ್ಸ್, ವಿಟಮಿನ್ B12 ಅವೆಲ್ಲ ತುಂಬಾ ಚೆನ್ನಾಗಿ ಆಗುತ್ತೆ, ಪ್ರೋಬಯೋಟಿಕ್. ಈಗ ಎಸಿಡಿಟಿ, ಹೊಟ್ಟೆ ನೋವು ಇರೋರಿಗೆ, ಆಮೇಲೆ ಎನಿಮಿಯಾ ಇರೋರಿಗೆ ಅದೆಲ್ಲ ತುಂಬಾ ಒಳ್ಳೆ ಶಕ್ತಿವರ್ಧಕ. ಜೋಳ ಅಂತೂ ಇದನ್ನ ರಾತ್ರಿ ಮಾಡಿಟ್ಟು ಬೆಳಗ್ಗೆ ತಿಂದ್ರೆ ನಥಿಂಗ್ ಲೈಕ್ ಇಟ್. ಇಲ್ಲ ನಮ್ಮ ಕಡೆ ಎಲ್ಲ ಮಧ್ಯಾಹ್ನಕ್ಕೆ ಮಾಡ್ಕೋತಾರೆ ಗಟ್ಟಿ ಊಟ. ಮಧ್ಯಾಹ್ನ ಬಿಸಿಲು ಜಾಸ್ತಿ ಅಲ್ವಾ, ಆಮೇಲೆ ಹಸಿವಾಗಲ್ಲ ರೀ ಜೋಳ ಊಟ ಮಾಡಿದ್ರೆ. ಅದಕ್ಕೇನೆ ಇದು ಡಯಾಬಿಟಿಸ್ಗೆ ಒಳ್ಳೇದು, ವೇಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಒಳ್ಳೇದು, ಎನಿಮಿಯಾಗೆ. ಇವಾಗ ಎಲ್ರಿಗೂ ಒಂದ್ ಸ್ವಲ್ಪ ಇದು ಜಾಸ್ತಿ ಆಗಿದೆ ನೋಡಿ, ಗ್ಲೂಟಿನ್ ಅಲರ್ಜಿ ಜಾಸ್ತಿ ಆಗ್ತಾ ಇದೆ. ಗೋಧಿ ಬೇಡ ಅಂತಾನೆ ಹೇಳ್ತಾರೆ, ಎಲ್ಲ ಗೋಧಿ ಐಟಮ್, ಅದಕ್ಕೆ ಇದು ಬೆಸ್ಟ್ ರಿಪ್ಲೇಸ್ಮೆಂಟ್. ಕರೆಕ್ಟ್, ಜೋಳ ಗ್ಲೂಟಿನ್ ಫ್ರೀ. ನಿಮಗೆ ತಂಪು ಮಾಡಕ್ಕೆ ಜೋಳದ ಅಂಬಲಿನೂ ರೆಡಿ ಆಯ್ತು ಇವಾಗ. ಓಕೆ, ಬಿಸಿ ಬಿಸಿ ಜೋಳದ ಅಂಬಲಿ ರೆಡಿ ಆಗಿದೆ. ಇದನ್ನು ಇಳಿಸ್ಕೊಂಡ್ಬಿಡೋಣ ಇವಾಗ.
ಆಹಾ ಇನ್ನೂ ಕುದೀತಾ ಇದೆ ನೋಡಿ, ಅಂದ್ರೆ ಮಡಿಕೆ ಇನ್ನೂ ಹಂಗೆ ಬಿಸಿ ಬಿಸಿ ಇದೆ. ಇದೆ ಅದು. ಬೇಸಿಗೆಯಲ್ಲಿ ಇದು ನವಣಕ್ಕಿ ಅನ್ನ, ಮಜ್ಜಿಗೆ ಸಾರು ತುಂಬ ಇಂಪಾರ್ಟೆಂಟ್. ಇದನ್ನು ರಾತ್ರಿ ನಾವು ಮಾಡಿ ಅದಕ್ಕೆ ನಾವು ಮೊಸರು ಹಾಕಿ ಇಟ್ಟರೆ ಬೆಳಗ್ಗೆ ತುಂಬ ಒಳ್ಳೆಯದು, ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಇವಾಗ ಎಸಿಡಿಟಿ ಪ್ರಾಬ್ಲಮ್ ತುಂಬ ಇರುತ್ತೆ, ಆಮೇಲೆ ಹೊಟ್ಟೆ ಉರಿ, ಹೊಟ್ಟೆ ನೋವು, ಅಲ್ಸರ್ಗೆ ಎಲ್ಲದಕ್ಕೂ ನಾವು ಇದನ್ನು ಬೆಳಗ್ಗೆ ತಗೊಂಡ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೆಳಗ್ಗೆ ಕುಡಿದ್ರೆ ಇದೊಂದು ಒಳ್ಳೆ ಪ್ರೋಬಯೋಟಿಕ್ ಡ್ರಿಂಕ್ ಆಗುತ್ತೆ. ಇದರಿಂದ ವೇಟ್ ಮ್ಯಾನೇಜ್ಮೆಂಟಿಗೆ ಒಳ್ಳೆಯದು, ಡಯಾಬಿಟೀಸ್ನವ್ರಿಗೂ ತುಂಬ ಒಳ್ಳೆಯದು. ಆಮೇಲೆ ಇದನ್ನು ನಾವು ಹಿಟ್ಟಿನಿಂದನೂ ಮಾಡ್ಬೋದು, ಜೋಳದ ಹಿಟ್ಟಿನಿಂದನೂ ಮಾಡ್ಬೋದು, ಅದು ಒಂಥರ ರುಚಿ ಬರುತ್ತೆ. ನಾನು ಇದರಲ್ಲಿ ನಿಮಗೆ ಬಡಿಸ್ಕೊಡ್ತೀನಿ ನೋಡಿ. ಜೋಳದ ಅಂಬಲಿ, ಬಿಸಿ ಬಿಸಿ ಜೋಳದ ಅಂಬಲಿ. ಇದಕ್ಕೆ ನಿಮಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಖಾರ, ಹಸಿ ಈರುಳ್ಳಿ, ಹಸಿ ಖಾರ, ಮಜ್ಜಿಗೆ. ಪಾತ್ರೆಗಳೇ ಎಷ್ಟು ಚೆನ್ನಾಗಿವೆ ನಿಮ್ದು. ಮಜ್ಜಿಗೆ ಜಾಸ್ತಿನೇ ಹಾಕೊಂಡ್ರೆ ಒಳ್ಳೇದಲ್ವಾ? ಮಜ್ಜಿಗೆ ಜಾಸ್ತಿ ಹಾಕೊಂಡ್ರೆ ಒಳ್ಳೇದು. ಸವಿಯಲು ಸಿದ್ಧ. ನೀವು ಅದನ್ನ ಎಂತ ರುಚಿ ಅಂತ ಈಗಲೇ ಅನಿಸ್ತಾ ಇದೆ. ಸ್ವಲ್ಪ ಬಿಸಿ ಇದೆ. ವೀಕ್ಷಕರೇ, ಬಿಸಿ ಬಿಸಿಯಾದಂತಹ ಜೋಳದ ನುಚ್ಚಿನ ಅಂಬ್ಲಿ ಮೇಲೆ ಹಸಿ ಈರುಳ್ಳಿ ಸಣ್ಣಗೆ ಹೆಚ್ಚು ಹಾಕಿದ್ದಾರೆ. ಜೊತೆಗೆ ನನಗೆ ಖಾರ ಇಷ್ಟ ಅಂತ ಖಾರನೂ ಹಾಕ್ಕೊಟ್ಟಿದ್ದಾರೆ. ಅದು ನಿಮ್ಮಿಷ್ಟ. ಮಜ್ಜಿಗೆ ಇದೆ. ಹೇಗೆ ಮಾಡಬೇಕು ಅಂತ ಒಂದ್ಸರಿ ಕ್ವಿಕ್ಕಾಗಿ ರೀಕ್ಯಾಪ್ ನೋಡ್ಕೊಂಡು ಬಂದ್ಬೇಡ. ಅಷ್ಟರಲ್ಲಿ ನಾನು ಟೇಸ್ಟ್ ಹೇಗಿದೆ ಅಂತ ನೋಡ್ತಾ ಇರ್ತೀನಿ. ಜೋಳದ ನುಚ್ಚಿನ ಅಂಬಲಿ ಮಾಡುವ ವಿಧಾನ. 1 ಕಪ್ ಜೋಳದ ತರಿಯನ್ನು ಅರ್ಧ ಗಂಟೆಗಳ ಕಾಲ ನೆನೆಸಿಡಿ. ಒಲೆಯ ಮೇಲೆ ಮಣ್ಣಿನ ಮಡಿಕೆ ಇಟ್ಟು 3 ಕಪ್ ನೀರು ಹಾಕಿ ಕುದಿಯಲು ಬಿಡಿ. ಇದಕ್ಕೆ ನೆನೆಸಿದ ಜೋಳದ ನುಚ್ಚು ಮತ್ತು ಉಪ್ಪು ಹಾಕಿ ಕುದಿಸಿ. ಇದನ್ನು ಒಂದು ಬಟ್ಟಲಿಗೆ ಹಾಕಿ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಹಸಿ ಖಾರ, ಮಜ್ಜಿಗೆ ಬೆರೆಸಿ ಕುಡಿಯಲು ಕೊಡಿ. ವೀಕ್ಷಕರೇ, ಜೋಳದ ನುಚ್ಚಿನ ಅಂಬ್ಲಿ ಈಗ ನಾನು ನಿಮ್ಮ ಮುಂದೆ ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ಸ್ವಲ್ಪ ಹಸಿ ಖಾರ ಹಾಕೊಟ್ಟಿದ್ದೀನಿ ಇದರಲ್ಲಿ. ಓಕೆ, 1 ಚಮಚ. ತುಂಬ ಹಿತವಾಗಿದೆ. ಖಾರದ ಮುಟ್ಟಿಗೆ ತಿಂದಿದ್ದೆ. ಇದೆಷ್ಟು ಆರಾಮ್ ಅನಿಸ್ತಾ ಇದೆ. ವೆರಿ ಟೇಸ್ಟಿ, ತುಂಬಾನೇ ಟೇಸ್ಟಿ ಆಗಿದೆ ಇದು. ಸೊ ಇದಕ್ಕೆ ಬೇಕಂದ್ರೆ ಹಸಿ ಖಾರ ಹಾಕೋಬಹುದು, ಇಲ್ಲ ಅಂದ್ರೂ ಬರೀ ಮಜ್ಜಿಗೆ ಹಾಕೊಂಡು ಕುಡಿದ್ರೆ ದೇಹಕ್ಕೆ ತಂಪು. ಅಂಬ್ಲಿ ಜೊತೆಗೆ ವೇರಿಯೇಷನ್ ಹೇಳಿದ್ರೆ ಈಗಾಗಲೇ ಒಂದು ಪಲ್ಯ ಥರ ಇದೆ, ಮತ್ತೆ ಇದು ರೊಟ್ಟಿಗೆ ಮಾಡುವಂಥ ಚಟ್ನಿ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ತಮಗೆ ಅನೇಕ ಧನ್ಯವಾದಗಳು. ನಿಮಗೂ ನಮಗೆ ಇದೊಂದು ದೂರದರ್ಶನದಲ್ಲಿ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ತಂಡದವರಿಗೆ, ಆಮೇಲೆ ನನ್ನ ಜೊತೆಗೆ ನನಗೆ ಸಹಕಾರ ಮಾಡಿದ ನಮ್ಮ ಮನೆಯವರಿಗೆಲ್ಲರಿಗೂ, ಕುಟುಂಬದವರಿಗೆಲ್ಲರಿಗೂ ನನ್ನ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ತಮಗೆ ಅನೇಕ ಧನ್ಯವಾದಗಳು. ಧನ್ಯವಾದ. ನಮಸ್ತೆ. ಅದ್ಭುತವಾದಂಥ ಪರಿಸರದ ಮಡಿಲಲ್ಲಿ ಅಡುಗೆ ಮಾಡುವ ಒಂದು ಅವಕಾಶ ಸಿಕ್ತು. ನಿಮಗೂ ಇವತ್ತಿನ ಸಂಚಿಕೆ ಇಷ್ಟ ಆಯಿತು ಅಂದ್ಕೋತಿದ್ದೀನಿ. ಹಾಗಾದರೆ ಬನ್ನಿ ವೀಕ್ಷಕರೇ, ಹಿತ ಮಿತ ಶುಚಿ ರುಚಿ ಸಾಧಿಸೋಣ. ಆಹಾ ಎಂಥ ರುಚಿ ಅನ್ನೋಣ. ಏನಂತೀರಿ? ದಿನ ದಿನವೂ ಹೊಸ ರುಚಿ, ಕಲಿಯುವ ಅಭಿರುಚಿ, ಕಲಿತು ಮಾಡಲು ಬಿಸಿ ಬಿಸಿ, ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ, ಸವಿ ಸವಿ ರುಚಿ, ಘಮಿಸುವ ರಸಪಾಕ. ಎಂಥ ರುಚಿ.